ಅದ್ರ ಜೊತೆ ಗವರ್ಮೆಂಟ್ 3 ಸ್ಯಾಟಲೈಟ್ ಟೌನ್ಶಿಪ್ ಪ್ರಪೋಸಲ್ಸ್ ನ ಮತ್ತೆ ರಿವೈವ್ ಮಾಡಿದೆ. ಈ ಪ್ರಾಜೆಕ್ಟ್ಸ್ ನ BMRDA ಮೂಲಕ ಡೆವಲಪ್ ಮಾಡಕ್ಕೆ ಪ್ಲಾನ್ ಆಗಿದೆ. ಒರಿಜಿನಲಿ ಆಲ್ಮೋಸ್ಟ್ 20 ವರ್ಷ ಹಿಂದೆ 2008ರಲ್ಲಿ BMRDA ಸ್ಯಾಟಲೈಟ್ ಟೌನ್ ರಿಂಗ್ ಕಾನ್ಸೆಪ್ಟ್ ಅಲ್ಲಿ ಪ್ರಪೋಸ್ ಮಾಡಿದ್ರು. ಆ ಟೈಮಲ್ಲಿ ಇಂಪ್ಲಿಮೆಂಟೇಷನ್ ನಡೀಲಿಲ್ಲ. ಈಗ ಬೆಂಗಳೂರು ಎಕ್ಸ್ಪಾನ್ಷನ್ ಸ್ಪೀಡ್ ಇಂದ ಮತ್ತೆ STRR ಪ್ರಾಜೆಕ್ಟ್ ಆಕ್ಟಿವ್ ಆಗೋದ್ರಿಂದ ಗವರ್ಮೆಂಟ್ ಈ ಪ್ರಪೋಸಲ್ಸ್ ನ ಮತ್ತೆ ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ರೀಕನ್ಸಿಡರ್ ಮಾಡ್ತಿದೆ. ಮೊದಲನೇದು ನಂದಗುಡಿ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಮತ್ತೆ ಬೆಂಗಳೂರು ಕೋಲಾರ್ ಕಾರಿಡಾರ್ ಸುತ್ತ ಇರುತ್ತೆ. ಹೊಸಕೋಟೆ ಮಾಲೂರು ಬೆಲ್ಟ್ ಇದೆಯಲ್ಲ ಆ ಕಡೆ. ಈ ರೂಟ್ ಅಲ್ಲಿ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ಸ್ ಪಾರ್ಕ್ ಟೈಪ್ ಇನ್ಫ್ರಾಸ್ಟ್ರಕ್ಚರ್ ಐಡಿಯಾಸ್ ಕೂಡ ಪ್ರಪೋಸ್ ಆಗಿದೆ. ಅದಕ್ಕೆ ನಂದಗುಡಿನ ಮ್ಯಾನುಫ್ಯಾಕ್ಚರಿಂಗ್, ವೇರ್ ಹೌಸಿಂಗ್ ಮತ್ತೆ ಲಾಜಿಸ್ಟಿಕ್ಸ್ ಹಬ್ ಆಗಿ ಡೆವಲಪ್ ಮಾಡಕ್ಕೆ ಪ್ಲಾನ್ ಆಗಿದೆ. ಎಕ್ಸ್ಪ್ರೆಸ್ ವೇ ಕನೆಕ್ಟಿವಿಟಿಯಿಂದ ಚೆನ್ನೈ ಮತ್ತೆ ಆಂಧ್ರ ಪ್ರದೇಶ್ ಡೈರೆಕ್ಷನ್ ಇಂಡಸ್ಟ್ರೀಸ್ ಗೆ ಕೂಡ ಈಸಿಯಾಗಿ ಆಕ್ಸೆಸ್ ಸಿಗುತ್ತೆ. ಅದು ಈ ಲೊಕೇಶನ್ ನ ಇಂಡಸ್ಟ್ರಿಯಲ್ ಇನ್ವೆಸ್ಟರ್ಸ್ ಗೆ ತುಂಬಾ ಅಟ್ರಾಕ್ಟಿವ್ ಮಾಡುತ್ತೆ. ಮುಂದೆ ಸೋಲೂರು. ಮಾಗಡಿ ತಾಲೂಕಲ್ಲಿದೆ. ಬೆಂಗಳೂರು ಮಂಗಳೂರು NH48 ಕಾರಿಡಾರ್ ಕ್ಲೋಸ್ ಅಲ್ಲಿದೆ. ಇದು STRR ಅಂದ್ರೆ ಬೆಂಗಳೂರು ಸುತ್ತ ಹಲವು ಸ್ಯಾಟಲೈಟ್ ಟೌನ್ಸ್ ನ ಕನೆಕ್ಟ್ ಮಾಡೋ ಪೆರಿಫೆರಲ್ ರಿಂಗ್ ರೋಡ್ ಇದೆಯಲ್ಲ, ಇದನ್ನ ಡೈರೆಕ್ಟ್ ಆಗಿ ಬೆನಿಫಿಟ್ ಸಿಗುವಂತ ಲೊಕೇಶನ್. STRR ಕಂಪ್ಲೀಟ್ ಆದ್ಮೇಲೆ ಸೋಲೂರು ಕಡೆ ಇಂಡಸ್ಟ್ರಿಯಲ್ ಪಾರ್ಕ್ಸ್, ಲಾಜಿಸ್ಟಿಕ್ಸ್ ಹಬ್ಸ್ ಮತ್ತೆ ಫ್ಯೂಚರ್ ಟೆಕ್ನಾಲಜಿ ಇನ್ವೆಸ್ಟ್ಮೆಂಟ್ ಶಿಫ್ಟ್ ಆಗುವಂತ ಪಾಸಿಬಿಲಿಟಿ ಇರೋ ಒಂದು ಲೊಕೇಶನ್ ಅಂತ ಗವರ್ಮೆಂಟ್ ವಿಷನ್ ಅಲ್ಲಿ ಇಟ್ಟಿದೆ.